ಈಗ ಶಿಗ್ಗಾವಿಗೆ ಹೋಗೋಣ. ಅಲ್ಲಿಂದ ಪ್ರಕಾಶ್ ನುಲ್ವಿ ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಮಾಜಿ ಮುಖ್ಯಮಂತ್ರಿಗಳ ಪಾಲಿಗೆ ಪ್ರತಿಷ್ಠೆ, ಮಗನ ಭವಿಷ್ಯದ ಪ್ರಶ್ನೆ, ಅದರ ಜೊತೆಗೆ ಜಿದ್ದಾಜಿದ್ದಿನ ಉಪಕಣವೂ ಹೌದು. ಸೊ ಅಲ್ಲಿನ ಮತದಾನ ಈಗಾಗಲೇ ಆರಂಭ ಆಗಿದೆ. ಡೀಟೇಲ್ ನೀಡ್ಸಾ ಹೋಗೋದಾದ್ರೆ ವಿಜಯ್, ನೀವು ಹೇಳಿದಂತೆ ಬಸವರಾಜ ಬೊಮ್ಮಾಯಿ ಪಾಲಿಗೆ ಇದು ಪ್ರತಿಷ್ಠೆಯ ಚುನಾವಣೆ. ಕಾರಣ ಅಂತಂದ್ರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಒಬ್ಬರೇ ತಮ್ಮ ಮಗನನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನೋದಕ್ಕೆ ಅನ್ನೋ ಕಾರಣಕ್ಕಾಗಿ ಚುನಾವಣಾ ಪ್ರಚಾರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡಿದ್ದಾರೆ. ಯಡಿಯೂರಪ್ಪ ಯತ್ನಾಳನ್ನ ಹೊರತುಪಡಿಸಿದರೆ ಬೇರೆ ಯಾರು ನಾಯಕರು ಕೂಡ ಇತ್ತ ಬಂದಿಲ್ಲ. ಯಾಕಂದ್ರೆ ಬೊಮ್ಮಾಯಿ ಕಟ್ಟಿದ ಕೋಟೆ ಇದು, ಬೊಮ್ಮಾಯಿ ತಮ್ಮ ಮಗನ ಗೆಲ್ಲಿಸ್ಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ. ಇನ್ನೊಂದು ಕಡೆ ಯಾಸಿರ್ ಖಾನ್ ಪಠಾಣ್ ಅವರನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಇಡೀ ಸರ್ಕಾರ ಇಲ್ಲಿ ಠಿಕಾಣಿ ಹೂಡಿ ಅವರ ಪರವಾಗಿ ಪ್ರಚಾರ ಮಾಡಿದೆ. ಈ ಪ್ರಚಾರದ ಭವಿಷ್ಯವನ್ನ ಇವತ್ತು ಮತದಾರರು ಬರಲಿಕ್ಕಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದನೇ ತುರುಸಿನ ಮತದಾನ ಆರಂಭವಾಗಿದೆ. ಶಿಗ್ಗಾವಿಯಲ್ಲಿ ಅಷ್ಟೊಂದು ಬಿಸಿಲು ಇಲ್ಲ, ಮಳೆಯ ವಾತಾವರಣನೂ ಇಲ್ಲ. ಆದರೂ ಕೂಡ ಬೆಳಗ್ಗೆನೆ ಜನ ಸರತಿ ಸಾಲಲ್ಲಿ ನಿಂತ್ಕೊಂಡು ಮತ ಚಲಾವಣೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಈ ರೀತಿಯ ಸರತಿ ಸಾಲು ಕಂಡು ಬಂದಿದೆ ಶಿಗ್ಗಾವಿಯಲ್ಲಿ. ಇನ್ನು ಯಾವುದೇ ಅಹಿತಕರ ಘಟನೆಗಳು ಕೂಡ ವರದಿಯಾಗಿಲ್ಲ ಶಿಗ್ಗಾವಿಯಲ್ಲಿ. ಕೇವಲ ಸವಣೂರಿನಲ್ಲಿ ಒಂದು ಮತಗಟ್ಟೆಯಲ್ಲಿ ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ಸೇರ್ ಹಾಕಿಲ್ಲ ಅನ್ನೋದೊಂದು ಅಂತ ಘಟನೆಯನ್ನು ಹೊರತುಪಡಿಸಿದ್ರೆ ಮತ್ಯಾವುದೂ ಕೂಡ ಅಹಿತಕರ ಘಟನೆಗಳು ಕಂಡು ಬಂದಿಲ್ಲ. ಮತ್ತು ಅದರ ಜೊತೆಗೇನೆ ಇಂತಹ ಸಂದರ್ಭದಲ್ಲಿ ಬೆಳಗ್ಗೆ ಏನು ಚುನಾವಣೆ ಆರಂಭ ಆಗತ್ತೆ, ಮತದಾನ ಪ್ರಕ್ರಿಯೆ ಆರಂಭ ಆಗತ್ತೆ, ಅಂತ ಸಂದರ್ಭದಲ್ಲಿ ಮತಯಂತ್ರಗಳು ಕೈಕೊಟ್ಟು ಅನ್ನುವಂತ ಘಟನೆಗಳು ಆಗಾಗ ಕೇಳಿಸಿಕ್ತವೆ. ಆದ್ರೆ ಈ ಶಿಗ್ಗಾವಿ ಉಪಚುನಾವಣೆ ಸಂದರ್ಭದಲ್ಲಿ ಅಂತ ಯಾವುದೇ ಘಟನೆಗಳು ಕೇಳಿಸಿಕ್ಕಿಲ್ಲ. ಇಡೀ ಕ್ಷೇತ್ರದಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ. ಏನಂತಂದ್ರೆ ತುರುಸಿನಿಂದ ಮತದಾನ ಮಾಡೋದಕ್ಕೆ ಜನ ಬೆಳಗ್ಗೆನೆ ಮತಗಟ್ಟೆಗಳಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು 8ರಿಂದ 9% ಮತದಾನ ಆಗಿರಬಹುದು ಅನ್ನುವಂತ ಒಂದು ಅಂದಾಜಿದೆ. ಆದ್ರೆ ಅಧಿಕೃತವಾಗಿ ಇನ್ನೂವರೆಗೂ ಕೂಡ ಚುನಾವಣಾಧಿಕಾರಿಗಳಿಂದ ಮಾಹಿತಿ ಬಂದಿಲ್ಲ. ಆದ್ರೆ ಒಂದು 8ರಿಂದ 9%ನಷ್ಟು ಮತದಾನ ಆಗಿರಬಹುದು ಅಂತ. ಇನ್ನು ನಾನಿರುವಂತಹ ಈ ಮತಗಟ್ಟೆ ಶಿಗ್ಗಾವಿಯ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆ. ಇಲ್ಲಿನೇ 2 ಅಭ್ಯರ್ಥಿಗಳು ಅಂದ್ರೆ ಯಾಸಿರ್ ಖಾನ್ ಪಠಾಣ್, ಭರತ್ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದೇ ಮತಗಟ್ಟೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಚಲಾವಣೆ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಅತ್ಯಂತ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಇಷ್ಟು ದಿನಗಳವರೆಗೆ ಬೊಮ್ಮಾಯಿ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸಿದ್ರು. ಆದ್ರೆ ಈ ಬಾರಿ ತಮ್ಮ ಮಗನ ಭವಿಷ್ಯವನ್ನ ಕಟ್ಟೋದಕ್ಕೆ ಮಗನನ್ನ ಈ ಬಾರಿ ಕಣಕ್ಕಿಳಿಸಿದ್ದಾರೆ. ಮಗನನ್ನ ಗೆಲ್ಲಿಸಿಕೊಡಲೇಬೇಕಾದಂತ ಅನಿವಾರ್ಯತೆ ಬೊಮ್ಮಾಯಿ ಅವರಿಗೆ ಸೃಷ್ಟಿಯಾಗಿದೆ. ಆದ್ರೆ ಕಾಂಗ್ರೆಸ್ ಈ ಬಾರಿಯ ಈ ಕ್ಷೇತ್ರವನ್ನ ಕಿತ್ಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರು ಈ ಕ್ಷೇತ್ರದಲ್ಲಿ ಕಳೆದ 15 ದಿವಸಗಳಿಂದ ಪ್ರಚಾರವನ್ನು ನಡೆಸಿದ್ದಾರೆ. ಇದರ ಎಲ್ಲ ಉತ್ತರವಾಗಿ ಇವತ್ತು ಮತದಾರ ಏನು ಬರೀತಾನೆ ಭವಿಷ್ಯವನ್ನ, ಏನು ಭವಿಷ್ಯ ಬರೀತಾನೆ, ಯಾರ ಕೊರಳಿಗೆ ವಿಜಯ ಮಾಲೆ ಅನ್ನೋದನ್ನ ಕಾದ್ ನೋಡಬೇಕು ವಿಜಯ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ನೂಲ್ವಿ. ಸೊ ಶಿಗ್ಗಾವಿಯ ಕದನ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಕಳೆದ 20 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ ಅಂತ ಗುರುತಿಸಿಕೊಂಡಿರುವಂತಹ ಕ್ಷೇತ್ರ. ಈಗ ಅದನ್ನ ವಶಪಡಿಸಿಕೊಳ್ಳಬೇಕು ಅಂತ ಹೇಳಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ವ ಪ್ರಯತ್ನಗಳನ್ನು ಈ ಬಾರಿ ಮಾಡಿದೆ. ಬಟ್ ಅಂತಿಮವಾಗಿ ಫಲಿತಾಂಶ ಏನು ಅನ್ನೋದನ್ನ ಮತದಾರ ನಿರ್ಧಾರ ಮಾಡ್ತಾನೆ. ಕಾಂಗ್ರೆಸ್ನಿಂದಂತೂ ಎಲ್ಲ ಘಟಾನುಘಟಿ ನಾಯಕರು ಪ್ರಚಾರದ ಕಣಕ್ಕೆ ಬಂದಿದ್ರು. ಬಟ್ ಬಿಜೆಪಿಯ ಪರವಾಗಿ ಸಂಪೂರ್ಣ ಜವಾಬ್ದಾರಿ ಬಹುತೇಕ ಬೊಮ್ಮಾಯಿಯವರ ಹೆಗಲಿಗೆನೇ ಇದೆ. ಸೊ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಾಲಿನ ಅಭ್ಯರ್ಥಿಗಳಿಗೆ ಏನೇನು ಪ್ಲಸ್ ಮತ್ತೆ ಮೈನಸ್ಗಳಿದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗ್ತಾ ಇದ್ದೀರಾ. 20 ವರ್ಷಗಳಿಂದ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕಂಡಿಲ್ಲ, ಅಥವಾ ಒಂದೇ ಆಡಳಿತ ಇರೋದ್ರಿಂದ ಬಿಜೆಪಿನೇ ಆಯ್ಕೆ ಆಗ್ತಾ ಇರೋದ್ರಿಂದಾಗಿ ಈ ಬಾರಿ ಬದಲಾವಣೆ ಬೇಕು ಅನ್ನೋ ನಿಟ್ಟಿನಲ್ಲಿ ಮತದಾರ ಯೋಚನೆ ಮಾಡಬಹುದು. ಅದು ಒಂದು ಮೈನಸ್ ಆಗಬಹುದು ಭರತ್ ಪಾಲಿಗೆ. ಸೊ ಅರ್ಧಕ್ಕೆ ನಿಂತಿರುವಂತಹ ಕೆಲವು ಬೃಹತ್ ಕಾಮಗಾರಿಗಳು ಕೂಡ ಮತದಾರರಲ್ಲಿ ಬೇಸರ ತರಿಸಿದೆ ಅಂತ. ಸೊ ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇವತ್ತು ಮತಗಟ್ಟೆಗೆ ಹೋಗೋದಕ್ಕೆ ಮುಂಚೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಮತ್ತು ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಭರತ್ ಬೊಮ್ಮಾಯಿ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದ್ಮೇಲೆ ಅಲ್ಲಿಂದ ಮತಗಟ್ಟೆಯ ಕಡೆಗೆ ತೆರಳಿದ್ದಾರೆ.
ಗೆಲುವನ್ನು ಖಾತ್ರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಈ ಬಾರಿ ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ. ಪುತ್ರನ ರಾಜಕೀಯ ಭವಿಷ್ಯ ಕಟ್ಟಿಕೊಡುವಂತಹ ಜವಾಬ್ದಾರಿ ಇರೋ ನಿಟ್ಟಿನಲ್ಲಿ. ಹೀಗಾಗಿ ಇವತ್ತು ಮತದಾನ ಇರೋದ್ರಿಂದ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ.